ಸಿಟಿ ರವಿ ಬಂಧನದ ವಿಚಾರ ರಾಜ್ಯ ರಾಜಕಾರಣದಲ್ಲಿ ರಾದ್ಧಾಂತವನ್ನು ಸೃಷ್ಟಿ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಪೊಲೀಸರ ನಡೆಯ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸ್ ಕಮಿಷನರ್ ಜೊತೆಗೆ ನಾನು ಮಾತನಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಬಸವರಾಜ ಹೊರಟ್ಟಿ ಅವರ ಮಾತಿದು. ಏನಾದರೂ ಆದರೆ ಸುಮ್ಮನೆ ಬಿಡಲ್ಲ ಅಂತ ಕೂಡ ಹೇಳಿದ್ದೆ. ಬೆಳಗ್ಗೆ ತನಕವೂ ನಾನು ಟ್ರ್ಯಾಕ್ ಮಾಡಿದ್ದೆ. ಬೆಳಗ್ಗೆ 5 ಗಂಟೆಗೆ ಎಸ್ಪಿಗೂ ಕೂಡ ನಾನು ಮಾತನಾಡಿದ್ದೆ. ಸಿಟಿ ರವಿ ಮೇಲೆ ಅಟ್ಯಾಕ್ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಲು ಸೂಚನೆಯನ್ನ ಕೊಟ್ಟಿದ್ದೇನೆ. ಪೊಲೀಸ್ ಕಮಿಷನರ್ಗೆ ಸೂಚನೆಯನ್ನ ಕೊಟ್ಟಿದ್ದೆ ಅಂತ ಹೇಳಿ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ ಬಿಜೆಪಿಗರು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸದನದ ಒಳಗೆ ನಡೆಯುವ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡುವಂತಿಲ್ಲ. ಮಹಜರು ಮಾಡ್ತೀವಿ ಅಂತ ಹೇಳಿ ಪೊಲೀಸರು ನನ್ನನ್ನು ಕೇಳಿದ್ರು. ಅದಕ್ಕೆ ನಾವು ಅನುಮತಿಯನ್ನ ಕೊಟ್ಟಿಲ್ಲ, ಬಾಗಿಲನ್ನ ಹಾಕಿದ್ದೇವೆ ಅಂತ ಹೇಳಿ ಸಭಾಪತಿ ತಿಳಿಸಿದ್ದಾರೆ. ಸದನದೊಳಗೆ ಮಹಜರು ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿ ನಾನೇ ಪೊಲೀಸರಿಗೆ ತಿಳಿಸಿದ್ದೇನೆ. ಹೊರಗಿನ ವಿಚಾರಕ್ಕೆ ದೂರು ಕೊಟ್ಟಿದ್ರೆ ಆ ಬಗ್ಗೆ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಸಿಟಿ ರವಿ ಬಂಧನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸದನದ ಒಳಗಡೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡಬಹುದಾ ಮಾಡಬಾರ್ದು. ಅವರು ನಮ್ಮ ಹೌಸಿಗೆ ಮಜರ್ ಮಾಡ್ತೀವಿ, ಬಂಧನ ಮಾಡಿಸ್ಕೊಟ್ಟಿಲ್ಲ. ಹೌಸ್ ಲಾಕ್ ಮಾಡಿದ್ವಿ ನಾವು. ಅದಕ್ಕೆ ನಮಗೇನೂ ಸಂಬಂಧ ಇಲ್ಲ. ಮತ್ತು ಅವರು ಪೊಲೀಸರು ನಮ್ಮ ಇದರಲ್ಲಿ ಬರಲಿಕ್ಕೆ ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಮತ್ತು ಹಕ್ಕೂ ಇಲ್ಲ. ಈಗ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಏನಾದರೂ ಪತ್ರ ಬರೀತೀರಾ? ಅದೇ ನಾವು ನೋಡ್ತೀನಿ. ಈಗ ನಮಗದು ಏನಂದ್ರೆ FIR ಬಂದಿದೆ. ಅದು ನಾವು ನಮ್ಮದೇ ಆದಂಥ ಮೂಲಗಳ ಆ ಮೂಲಗಳ ಪ್ರಕಾರ ನಾವು ಚರ್ಚೆ ಮಾಡಿ ಅದು ಮುಂದೆ ಬಂದಾಗ ಅದರ ಬಗ್ಗೆ ನಾವು ಕ್ರಮ ಹೇಳ್ತಾ ಇದ್ದೀರಾ. ಪೊಲೀಸರು ಬಂದಿದ್ದ ತಪ್ಪು ಅಂತ ಹೇಳಿದ್ದೀರಾ? ಬಂದಿದ್ದ ತಪ್ಪಲ್ಲ, ಒಳಗೆ ಬಂದಿಲ್ಲ ಅವರು. ಈ ಘಟನೆ ಮಧ್ಯಾಹ್ನ 1 ಗಂಟೆಗೆ ಆಗಿದೆ. ಇದರ ವಿಧಾನ ಪರಿಷತ್ನ ಅಂತ ಹಾಕ್ಯಾರ ಅವರು FIR. ಮಹೇಶ್ FIR ಐತಲ್ಲ, ಅದು ಹಾಕ್ಯಾರಲ್ಲ, ಹೌದಲ್ಲ, ಅದು ಹಾಕ್ಯಾರ. ಆ ಹಿನ್ನೆಲೆಯಲ್ಲಿ ಹಾಕಿದ್ದು ತಪ್ಪು ಅಂತ ನಾವು ಹೇಳ್ತೀವಿ. ಹೊರಗೆ ಘಟನೆ ಆಗೈತಿ, ಹೊರಗಿಂದ ಮಾಡ್ಕೊಬೇಕಿತ್ತು ಅವರು. ಆ ಘಟನೆಗೆ ಏನು ಟ್ಯಾಗ್ ಹಾಕಿದ್ರೆ ಅದು ಸರಿಯಾದಲ್ಲ. ಅದು ನಮ್ಮದೇ ಆದಂಥ ನಿಯಮದ ಪ್ರಕಾರ ನಾವು ಅವ್ರಿಗೆ ನೋಡೋಕೆ ಹಚ್ಚಿವಿ. ಅದನ್ನು ನೋಡಿ ನಮ್ಮದು ಏನಾರು ವೈಲೇಟ್ ಮಾಡಿದ್ರೆ ಅವ್ರ ಪ್ರಕಾರ ನಾನು ಈಗ ಸದನದ ಒಳಗಡೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡಬಹುದಾ ಮಾಡಬಾರ್ದು. ಅವರು ನಮ್ಮ ಹೌಸಿಗೆ ಮಜರ್ ಮಾಡ್ತೀವಿ, ಬಂಧನ ಮಾಡಿಸ್ಕೊಟ್ಟಿಲ್ಲ. ಹೌಸ್ ಲಾಕ್ ಮಾಡಿದ್ವಿ ನಾವು. ಅದಕ್ಕೆ ನಮಗೇನೂ ಸಂಬಂಧ ಇಲ್ಲ. ಮತ್ತು ಅವರು ಪೊಲೀಸ್. ಇದು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮಾತು. ಅಧಿವೇಶನದ ಒಳಗೆ ನಡೆಯುವಂತಹ ಯಾವುದೇ ಬೆಳವಣಿಗೆಗಳಿಗೂ ಕೂಡ ಪೊಲೀಸರು ಭಾಗಿಯಾಗುವಂತಹದ್ದು, ಎಂಟ್ರಿ ಕೊಡುವಂತಹದ್ದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಮೂಲ ನಿಯಮವೂ ಕೂಡ ಅದನ್ನೇ ಹೇಳುತ್ತೆ. ಹೊರಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತಹದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ದೂರಿನ ವಿಚಾರಕ್ಕೆ ಒಳಗೆ ಬಂದು ಪೊಲೀಸರು ಮಹಜರನ್ನು ನಡೆಸಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮಾಡಿರುವಂಥದ್ದು.